ವಾರ್ತೆಗಳ ಪ್ರಾಯೋಜಕರು ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿವರೆಗೆ. ಶಾಲೆಗೆ ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, देवीनगर रायचूर. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರ ಗೊಂದಲದ ನಿರ್ಧಾರ. ಮಧ್ಯಾಹ್ನ ನಂತರವೂ ವ್ಯಾಪಾರ ವಹಿವಾಟು, ಟ್ರಾಫಿಕ್ ಜಾಮ್. ನಿಯಮ ಉಲ್ಲಂಘಿಸಿದ ವಾಹನಗಳ ವಶ, ಪೊಲೀಸರಿಂದ ಎಚ್ಚರಿಕೆ. ಲಾಕ್ಡೌನ್ ಘೋಷಣೆ ಸಮಸ್ಯೆ. ಕೃಷಿ ಕೂಲಿ ಕಾರ್ಮಿಕರು, ಬಡವರಿಗೆ ಆಹಾರ ಪರಿಹಾರ ನೀಡಲು ಬಿಎಸ್ಪಿ ಒತ್ತಾಯ. ಜಿಲ್ಲೆಯಲ್ಲಿ ಮುಂದುವರಿದ ಕೊರೋನಾ ಅಬ್ಬರ. ಮತ್ತೆ 624 ಜನರಲ್ಲಿ ಸೋಂಕು ಪತ್ತೆ. ದಲಿತ ಸಂಘರ್ಷ ಸಮಿತಿಯಿಂದ ವಸತಿ ನಿಲಯ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ. ಭಾರತೀಯ ಜೈನ್ ಸಂಘದಿಂದ ಆಕ್ಸಿಜನ್ ವ್ಯವಸ್ಥೆ. ಜನರು ಎಚ್ಚರದಿಂದಿರಲು ಶಾಸಕ ಡಾ ಶಿವರಾಜ್ ಪಾಟೀಲ್ ಮನವಿ. ಮತ್ತು ಎರ್ಮರಸ್ ಕೋವಿಡ್ ಕೇಂದ್ರದಲ್ಲಿ ಮಹಿಳೆ ಆತ್ಮಹತ್ಯೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಗೊಂದಲ ನಿರ್ಧಾರಗಳಿಂದ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬಾರದೆ ಹೋಗುವಂತಾಗಿದೆ. ಬೆಳಿಗ್ಗೆ 6ರಿಂದ 10ರವರೆಗೆ ಮಾತ್ರ ದಿನಸಿ ಖರೀದಿಗೆ ಅವಕಾಶ ನೀಡಿದ್ದ ಸರ್ಕಾರ ಏಕಾಏಕಿ ಮಧ್ಯಾಹ್ನ 12 ಗಂಟೆಯವರೆಗೆ ವಿಸ್ತರಿಸಿದ ಪರಿಣಾಮವಾಗಿ ಜನಸಂಚಾರ ಹೆಚ್ಚಳವಾಗಿ ನಗರದ ಅನೇಕ ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಎದುರಿಸುವಂತಾಗಿದೆ. ರಾಜ್ಯ ಸರ್ಕಾರದ ಗೊಂದಲ ನಿರ್ಧಾರಗಳಿಂದ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬಾರದೆ ಹೋಗುವಂತಾಗಿದೆ. ಬೆಳಗ್ಗೆ 6ರಿಂದ 10ರವರೆಗೆ ಮಾತ್ರ ದಿನಸಿ ಖರೀದಿಗೆ ಅವಕಾಶ ನೀಡಿದ್ದ ಸರ್ಕಾರ ಏಕಾಏಕಿ ಮಧ್ಯಾಹ್ನ 12 ಗಂಟೆಯವರೆಗೆ ವಿಸ್ತರಿಸಿದ ಪರಿಣಾಮವಾಗಿ ಜನಸಂಚಾರ ಹೆಚ್ಚಳವಾಗಿ ನಗರದ ಅನೇಕ ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಎದುರಿಸುವಂತಾಗಿದೆ.
ನಿತ್ಯವೂ ಪ್ರತಿ ವೃತ್ತಗಳಲ್ಲಿ ಪೊಲೀಸರು ಎಚ್ಚರಿಕೆ ವಹಿಸಿ ಜನರಿಗೆ ಜಾಗೃತಿ ಮೂಡಿಸುತ್ತಿರುವುದು ಮುಂದುವರೆದಿದೆ. ಜನದಟ್ಟಣೆ ಹೆಚ್ಚಳವಾಗುತ್ತಿರುವುದರಿಂದ ಸಂಚಾರ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂತಾಗಿದೆ. ನಾನಾ ಕಾರಣಗಳನ್ನು ನೀಡಿ ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ಸಂಚರಿಸುತ್ತಿರುವ ಆತಂಕ ಸೃಷ್ಟಿಸಲು ಕಾರಣವಾಗಿದೆ. ಲಾಕ್ಡೌನ್ ಜಾರಿಯ ನಂತರವೂ ಸೋಂಕಿನ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಬೆಳಗಾಗುತ್ತಲೇ ನೂರಾರು ವಾಹನಗಳು ರಸ್ತೆಗಿಳಿಯುತ್ತಿರುವ ಪರಿಣಾಮ ಜನಸಂಚಾರ ನಿಯಂತ್ರಿಸಲು ಪೊಲೀಸರು ಪರದಾಡುವ ಸ್ಥಿತಿ ಮುಂದುವರೆದಿದೆ. ಬೆಳಗ್ಗೆ 11 ಗಂಟೆ ನಂತರವೂ ಚಂದ್ರಮೌಳೇಶ್ವರ ವೃತ್ತ, ತೀನ್ ಕಂದೀಲ್ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಟ್ರಾಫಿಕ್ ನಿಯಂತ್ರಿಸುವುದು ಸಮಸ್ಯೆಯಾಗಿ ಪರಿಣಮಿಸಿದಂತಾಗಿದೆ. ಲಾಕ್ಡೌನ್ ನಿಯಮಗಳನ್ನು ಮೀರಿ ಆಟೋ, ಕಾರ್, ಬೈಕ್ ಸಂಚರಿಸಿದ ಜನರಿಗೆ ಪಶ್ಚಿಮ ಠಾಣೆಯ ಪಿಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ಲಾಕ್ಡೌನ್ ನಿಯಮಗಳನ್ನು ಮೀರಿ ಆಟೋ, ಕಾರ್, ಬೈಕ್ ಸಂಚರಿಸಿದ ಜನರಿಗೆ ಪಶ್ಚಿಮ ಠಾಣೆ ಪಿಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ವಾಹನಗಳ ತಪಾಸಣೆ ನಡೆಸಿದಾಗ ಅನಗತ್ಯವಾಗಿ ಸಂಚರಿಸಿದವರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಯಿತು. ನಿಗದಿತ ಸಮಯದ ನಂತರ ಸಂಚಾರ ನಿಷೇಧಿಸಿದರೂ ನಾನಾ ಕಾರಣ ಹೇಳಿ ವಾಹನ ಸಂಚಾರ ಎಗ್ಗಿಲ್ಲದೆ ನಡೆಯುತ್ತಿರುವುದನ್ನು ತಡೆಯಲು ತಪಾಸಣೆ ನಡೆಸಿದರು. 4 ಕಾರುಗಳು, 15ಕ್ಕೂ ಹೆಚ್ಚು ಆಟೋಗಳು, 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸರ್ಕಾರವು ಲಾಕ್ಡೌನ್ ಘೋಷಣೆ ಮಾಡಿರುವುದರಿಂದ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ರಸ್ತೆ ಬದಿ ವ್ಯಾಪಾರಿಗಳು ಸೇರಿದಂತೆ ಇನ್ನಿತರರಿಗೆ 25,000 ಪರಿಹಾರ ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ತಲಾ 10 ಕೆಜಿ ಅಕ್ಕಿ ವಿತರಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸಿದೆ. ರಾಜ್ಯದಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸರ್ಕಾರವು ಲಾಕ್ಡೌನ್ ಘೋಷಣೆ ಮಾಡಿರುವುದರಿಂದ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ರಸ್ತೆ ಬದಿ ವ್ಯಾಪಾರಿಗಳು ಸೇರಿದಂತೆ ಇನ್ನಿತರರಿಗೆ 25,000 ಪರಿಹಾರ ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ತಲಾ 10 ಕೆಜಿ ಅಕ್ಕಿ ವಿತರಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಲಾಕ್ಡೌನ್ನಿಂದಾಗಿ ಆಟೋ, ಟ್ಯಾಕ್ಸಿ, ಲಾರಿ, ಬಸ್ ಚಾಲಕರು ಮತ್ತು ಟೈಲರ್, ಸವಿತಾ ಮಡಿವಾಳ ಮತ್ತು ವಿಶ್ವಕರ್ಮ ಸಮಾಜ ಸೇರಿದಂತೆ ಇನ್ನಿತರ ವೃತ್ತಿಪರ ಸಮಾಜಗಳ ಕುಟುಂಬಗಳು ತೀವ್ರ ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ಕುಟುಂಬಕ್ಕೆ 25,000 ಪರಿಹಾರ ನೀಡಬೇಕು ಮತ್ತು 10 ಕೆಜಿ ಅಕ್ಕಿ ವಿತರಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ವ್ಯವಸ್ಥೆ ಮಾಡಬೇಕು. ವಾಹನ ಸವಾರರು ಮತ್ತು ಆಸ್ಪತ್ರೆ, ಸರ್ಕಾರಿ ಕಚೇರಿಗೆ ತೆರಳುವ ನೌಕರರಿಗೆ ನೀಡುತ್ತಿರುವ ಕಿರುಕುಳ ತಡೆಯಬೇಕು. ಪ್ರತಿ ತಾಲೂಕು ಮಟ್ಟದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಬೇಕು. ಕೋವಿಡ್-19 ಕುರಿತು ಜನರಲ್ಲಿರುವ ಭಯವನ್ನು ಹೋಗಲಾಡಿಸಬೇಕೆಂದು ಮನವಿ ಮಾಡಿದರು. ಬಹಳ ಯೋಚನೆ ಇಲ್ಲದಂಥ ಲಾಕ್ಡೌನ್ನಿಂದಾಗಿ ದಿನಗೂಲಿಗಳು, ಆಟೋ, ಟ್ಯಾಕ್ಸಿ ನಡೆಸ್ತಕ್ಕಂಥ ಡ್ರೈವರ್ಗಳು ಮತ್ತು ಅಸಂಘಟಿತ ಕಾರ್ಮಿಕರು ಎಲ್ಲರೂ ತಮ್ಮ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಪ್ರತಿ ತಲಾ ಕುಟುಂಬಕ್ಕೆ 25,000 ರೂಪಾಯಿಯನ್ನು ಸರ್ಕಾರ ಕೊಡಬೇಕು. ಹಾಗೆಯೇ BPL ಕಾರ್ಡ್ದಾರಿಗೆ ತಲಾ 10 ಕೆಜಿ ಅಂತೆ ಅಕ್ಕಿಯನ್ನು ಕೊಡಬೇಕನ್ನೋಂಥದ್ದನ್ನು ಈ ಬಹುಜನ ಸಮಾಜ ಪಕ್ಷ ಈ ರೀತಿಯಾಗಿ ಒತ್ತಾಯ ಮಾಡ್ತದೆ. ಹಾಗೆಯೇ ಜನಗಳಿಗೆ ಆಫೀಸ್ಗಳನ್ನು ಓಪನ್ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆಫೀಸಿಗೆ ಬರಲಾರದ ಪರಿಸ್ಥಿತಿ ಇದೆ. ಪೊಲೀಸರು ವಿನಾಕಾರಣ ದೊಡ್ಡತನ ಉಂಟು ಮಾಡ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಆಫೀಸ್ ಓಪನ್ ಆಗಿದ್ದಾವೆ ಅವರಿಗೆ ಅವಕಾಶಗಳನ್ನು ಕೊಡಬೇಕನ್ನೋದನ್ನು ಈ ಮೂಲಕ ನಾವು ಪಕ್ಷ ಒತ್ತಾಯ ಮಾಡ್ತದೆ. ಹಾಗೆಯೇ ಬಹುತೇಕ ಜನರು ಕೊರೋನಾಕ್ಕಿದ್ದಾರೆ. ಹಾಗಾಗಿ ಈ ಭಯವನ್ನು ಹೋಗಲಾಡಿಸಲಿಕ್ಕೆ ಆಪ್ತ ಸಮಾಲೋಚನಾ ಕೇಂದ್ರಗಳನ್ನು ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅನ್ನೋದನ್ನು ಹೇಳಿಕೆ ಇಷ್ಟಪಡ್ತಿದ್ವಿ. ಹಾಗೆಯೇ ಈ ಮೂಲಕ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಂತ್ರಿಯ ರಾಜೀನಾಮೆಯನ್ನು ಸಹ ಅವ್ರು ಪಡಿಬೇಕನ್ನೋದನ್ನು ಹೇಳ್ತೀವಿ. ಯಾಕಂದರೆ ಉಮೇಶ್ ಕತ್ತಿ ಅವರು
ಸತ್ತರು ಸಾಯಲಿ ಅನ್ನುವಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಉಮೇಶ್ ಕತ್ತಿಯವರು ರಾಜೀನಾಮೆ ಕೊಡಬೇಕಂತ ಬಹುಜನ ಸಮಾಜ ಪಕ್ಷ ಈ ಮೂಲಕ ಒತ್ತಾಯ ಮಾಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂಆರ್ ಭೇರಿ, ಬಸವರಾಜ್ ಭಂಡಾರಿ, ಜಯಭೀಮ ವಲ್ಲಭ, ವೀರೇಶ್ ಕುಮಾರ್ ಇತರರು ಇದ್ದರು. ಈಗ ಜಾಹೀರಾತು. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿವರೆಗೆ. ಮೂಲ ಸೌಕರ್ಯಗಳು: ಸುಸಜ್ಜಿತವಾದ ಕೋಣೆಗಳು, ಸುಂದರವಾದ ಆಟದ ಮೈದಾನ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ನೀಡಲಾಗುವುದು. ಸೌಲಭ್ಯಗಳು: ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಅನುಭವಿ ಶಿಕ್ಷಕರಿಂದ ಬೋಧನೆ, ಶಾಲಾ ಬಸ್ ಸೌಲಭ್ಯ. ಶಾಲಾ ಸಮಯ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸಮವಸ್ತ್ರ, ಓದುವ ಪುಸ್ತಕಗಳು, ಟೈ, ಬೆಲ್ಟ್, ಸಾಕ್ಸ್ಗಳು ಉಚಿತವಾಗಿ ನೀಡಲಾಗುತ್ತದೆ. ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ಮುಂದುವರೆದಿದೆ. 624 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ಮುಂದುವರೆದಿದೆ. 624 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಅತಿ ಹೆಚ್ಚು ರಾಯಚೂರು ತಾಲೂಕಿನಲ್ಲಿ ವರದಿಯಾಗಿದ್ದು 286 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ದೇವದುರ್ಗದಲ್ಲಿ 116, ಸಿಂಧನೂರಿನಲ್ಲಿ 104, ಮಾನವಿಯಲ್ಲಿ 44, ಲಿಂಗ್ಸ್ಗೂರಿನಲ್ಲಿ 74 ಪ್ರಕರಣಗಳು ವರದಿಯಾಗಿವೆ. 2238 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1614 ಜನರಲ್ಲಿ ಯಾವುದೇ ಸೋಂಕು ಪತ್ತೆಯಾಗಿಲ್ಲ. 624 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ನಿತ್ಯವೂ ಸಾವಿನ ಸರಣಿ ಮುಂದುವರೆದಿದೆ. ನಿನ್ನೆಯಷ್ಟೇ ಇಬ್ಬರ ಸಾವಿಗೀಡಾಗಿದ್ದು ಇಲ್ಲಿಯವರೆಗೆ 170 ಜೀವ ಕಳೆದುಕೊಂಡಂತಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ವತಿಯಿಂದ ವಸತಿ ನಿಲಯದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ವಿತರಣೆ ಕಾರ್ಯಕ್ರಮವನ್ನು ಇಂದು ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ ಗರ್ಜನೆ ವತಿಯಿಂದ ವಸತಿ ನಿಲಯದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ವಿತರಣೆ ಕಾರ್ಯಕ್ರಮವನ್ನು ಇಂದು ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷ ಎಂ ಈರಣ್ಣ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆಯು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಆರೋಗ್ಯದ ದೃಷ್ಟಿಯಿಂದ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ವಿತರಿಸಲಾಗುತ್ತದೆ. ಒಟ್ಟು 280 ಜನರಿಗೆ ಮಾಸ್ಕ್ ವಿತರಿಸಲಾಗುತ್ತಿದೆ ಎಂದರು.
ಕೋವಿಡ್ ಸೋಂಕಿಗೆ ತುತ್ತಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಲು ಸಂಘದ ವತಿಯಿಂದ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ವಿತರಿಸಲಾಗಿದ್ದು, ಜನರು ಮನೆಯಿಂದ ಹೊರಗಡೆ ಹೋಗುವಾಗ ಮತ್ತು ಕೆಲಸಗಳಿಗೆ ತೆರಳುವಾಗ ಮಾಸ್ಕ್ ಧರಿಸಬೇಕೆಂದು ಮನವಿ ಮಾಡಿದರು. ಕಚೇರಿಯಲ್ಲಿ ಸಂಧಾನ ಹಿರಣ್ಣನವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಏನಿದೆ ಅಂದರೆ ಕರೋನಾ ಮಹಾಮಾರಿ, ಇದರ ಸಲುವಾಗಿ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಅನ್ನೋದು ಇದನ್ನು ಎಲ್ಲ ಇವರ ಸಂಘದ ಸದಸ್ಯರಿಗೆ ವಿತರಣೆ ಮಾಡುವುದು ಅವಶ್ಯಕವಾಗಿ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ತಿಳಿಸಿ ಇದರಿಂದ ಏನು ಉಪಯೋಗ ಇದೆ, ಇದು ಹಾಕೊಂಡ್ರೆ ಏನು ನಮ್ಮ ಆರೋಗ್ಯ, ಜನರ ಆರೋಗ್ಯ ಎರಡು ಕಾಪಾಡಲಿಕ್ಕೆ ನೀವೆಲ್ಲರೂ ಸಹಕಾರಿಯಾಗಬೇಕು, ಎಲ್ಲರಿಗೆ ತಿಳಿ ಹೇಳಬೇಕು. ಇದರಿಂದ ಇವತ್ತು ಸಂಘದ ಕಚೇರಿಯಲ್ಲಿ ವಿತರಣೆ ಮಾಡುವುದು ನಮ್ಮ ಎಂ ಹಿರಣ್ಣನವರ ಅಧ್ಯಕ್ಷತೆಯಲ್ಲಿ ಮಾಡಿ ಜನರಿಗೆ ಒಳ್ಳೆಯದು ಒಂದು ಕೆಲಸ ಆಗಲಿ ಅಂತೇಳಿ ನನ್ನ ಮನಪೂರ್ವಕವಾಗಿ ವಿತರಣೆ ಮಾಡುವ ಸಲುವಾಗಿ ಬಂದಿದ್ದೇನೆ. ಇದನ್ನು ತಾವೆಲ್ಲರೂ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಎರಡು ಹಾಕೊಂಡ್ರೆ ನೀವು ಕೆಮ್ಮಿದ್ರೇನು ಇದರಿಂದ ಹೊರಗಡೆ ಏನು ಹೋಗಲ್ಲ, ನಾವು ಸೀನಿದ್ರೂ ಏನು ಎಫೆಕ್ಟ್ ಆಗಲ್ಲ, ಯಾರಿಗೆ ಮುಂದಿನ ಜನರಿಗೆ ತೊಂದರೆ ಆಗಬಾರ್ದು. ಮಾಸ್ಕ್ ನಮ್ಮ ಬಾಯಿಗೆ ಇರ್ತದೆ, ಇದರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಿಲ್ಲ, ಗಾಳಿ ತಗೊಳ್ಳೋಲ್ಲ ಮತ್ತು ಧೂಳಿನಿಂದ ಮುಕ್ತರಾಗ್ತೀರಿ. ಇದರಿಂದ ಎಲ್ಲರೂ ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕಂತೇಳಿ ನನ್ನ ಎರಡು ಮಾತಾಡಿ ಕರ್ನಾಟಕ ದಲಿತ ಸೇವಾ ಸಮಿತಿ ದೇವಿ ಮುಖರ್ಜಿನ ವತಿಯಿಂದ ನಮ್ಮ ಸಂಘಟನೆಯಲ್ಲಿ ರಾಯಚೂರು ಜಿಲ್ಲೆ ವತಿಯಿಂದ ವಸತಿ ನಿಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಮತ್ತು ನರಸಿಂಗಮ್ಮ ಇವರು ನಮ್ಮಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಸೇಫ್ಟಿ ಪ್ರಿಕಾಷನ್ಸ್ ಬೇಕು ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಪ್ರಶ್ನೆ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಸಿಬ್ಬಂದಿಗಳಿಗೆ ಯಾವ ರೀತಿ ನಾವು ಏನೇನು ಆರೋಗ್ಯ ದೃಷ್ಟಿಯಿಂದ ಮುಂಜಾಗ್ರತೆ ತೆಗೆದುಕೊಳ್ಳಕ್ಕೆ ನಾವು ಮುಂದಾಗಬೇಕಂತಕ್ಕಂಥದ್ದನ್ನು ವಿಚಾರ ನೋಡಿಕೊಂಡು ನಮ್ಮ ರಾಯಚೂರಿನ RTO ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಜೀರ್ ಆಳ್ವಾಡ್ ಏಜೆನ್ಸಿ ಅವರನ್ನ ಪ್ರಶ್ನೆ ಮಾಡಿದಾಗ ನಾನು ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಅನ್ನು ತರಿಸ್ಕೊಡ್ತೀನಿ, ಜನರಿಗೆ ಹಂಚಿಕೊಡ್ಬೇಕಂತಕ್ಕಂಥ ಸಹಿತ ಹೇಳಿದರು. ಆ ಕಾರಣಕ್ಕಾಗಿ ಇದರಿಂದ ನಮ್ಮ ಸಿಬ್ಬಂದಿಗಳು ಜಿಲ್ಲಾ ವತಿಯಿಂದ 208 ಜನ ಏನಿದ್ರಿ, ನೀವೆಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ನಿಮ್ಮ ಮಾಸ್ಕ್ ಅನ್ನ ಮುಖವಾಡನ್ನು ಹಾಕೊಳ್ಬೇಕು. ಅದರ ಜೊತೆಗೆ ಎಲ್ಲಾ ರೀತಿಯಿಂದ ಮುಂದಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ನಿಮ್ಮ ಮುಂದಿರ್ತಕ್ಕಂಥ ಏನು ನಿಮ್ಮ ಮುಂದೆ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿಯ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು. ಕನಿಷ್ಠ 3 ಫೀಟ್ ದೂರ ಇರಬೇಕಂತ ಅಂತರದಲ್ಲಿ ನೀವು ಕಾಪಾಡಿಕೊಳ್ಬೇಕು. ಇಲ್ಲದ್ರೆ ಈ ರೋಗ ಪ್ರತಿಯೊಬ್ಬರಿಗೆ ಹರತಕ್ಕಂಥ ಒಂದು ದಿನಗಳು ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೆ ಈ ರೋಗದಿಂದ ನೀವು ದೂರ ಇರಬೇಕಾದ್ರೆ ಮಾಸ್ಕ್ ಎಲ್ಲರೂ ಹಾಕೊಳ್ಬೇಕು. ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡೇ ನೀವು ಮಾತಾಡ್ಬೇಕಂತ ಸಹಿತ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮನವಿ ಮಾಡ್ಕೊಳ್ತೀವಿ. ಇದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮತ್ತು ನಿಮ್ಮ ಮುಂದಿರ್ತಕ್ಕಂಥ ಜನರನ್ನು ಆರೋಗ್ಯನ ಕಾಪಾಡಿಕೊಳ್ಳಕ್ಕೆ ನೀವೆಲ್ಲರೂ ಜವಾಬ್ದಾರ ಆಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀರಿ. ಅದರ ಜೊತೆಗೆ ನೀವು ಮುಂದೆ ನಮ್ಮ ಇನ್ನುಳಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಈ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಅನ್ನ ನೀವು ಯಾರು ಬಂದಿಲ್ಲ ಅವರಿಗೆ ಹಂಚಿಕೊಡ್ಬೇಕಂತದನ್ನು ಸಹಿತ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಇವೆಲ್ಲ ಉಳಿದುವನ್ನು ಒಪ್ಪಿಸ್ತೀವಿ. ಎಲ್ಲಿ ಆ ವಸತಿ ನಿಲಯದಲ್ಲಿ ಕೆಲಸ ಮಾಡ್ತಾರ ಆ ವಸತಿ ನಿಲಯಗಳಿಗೆ ಹೋಗಿ ನೀವೇ ಅವರಿಗೆ ಕೊಟ್ಟು ಬರಬೇಕಂತ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಉಳಿದವರನ್ನ ಒಪ್ಪಿಸ್ತೀವಿ ಅಂತಕ್ಕಂಥ ಸಹಿತ
ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀದೇವಿ, ನರಸಿಂಗಮ್ಮ, ಮಹೇಶ್, ರವಿಚಂದ್ರು ಇತರರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ದಿನೇ ದಿನೇ ದೇಶಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೊರೋನಾ ಕಾಯಿಲೆ ಸೋಂಕಿತರು ರಾಷ್ಟ್ರಾದ್ಯಂತ ಇಂದು ಕಾಣಸಿಗ್ತಾ ಇದ್ದಾರೆ. ಈ ನಾಳಿಂದನೇ 14 ದಿನಗಳ ಕಾಲ ದೇಶಾದ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯದಲ್ಲಿ 30,000ದಷ್ಟು ದಿನೇ ದಿನೇ ಕೇಸ್ಗಳು ಬರ್ತಾ ಇದ್ದಾವೆ. ಇದು ಶಹರದಿಂದ ಗ್ರಾಮಗಳಿಗೆ
ಇದು ಹಬ್ಬುತ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಒದಗಿಸುವುದು ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಜನತೆಗೆ ಆಕ್ಸಿಜನ್ ಸೌಲಭ್ಯ, ರೆಮಿಡಿಸಿವಿರ್ ಇಂಜೆಕ್ಷನ್, ಕೌಶಲ್ಯ ಹೊಂದಿರತಕ್ಕಂಥ ಸಿಬ್ಬಂದಿ, ವೈದ್ಯರು ಸಿಗದೆ ಅಮಾಯಕ ಜನ ಸಾವನ್ನಪ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ರಾಯಚೂರಿನ SKE ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜ್ ವತಿಯಿಂದ ಒಂದು ಸಣ್ಣ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಏನಂತಂದ್ರೆ, ಈ ರಾಯಚೂರಿನಲ್ಲಿ ಯಾರು ಕೋವಿಡ್ ಸೋಂಕು ಆಗಿರ್ತಾರೆ ಶಹರದಲ್ಲಿ, ಅವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರುತ್ತೆ, ಮನೆಯಲ್ಲಿ ಕೂಡ ಆರೈಕೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಥವಾ ಬೇರೆ ಕಾಯಿಲೆ ಇದ್ದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಯಾರಿಗೆ ಬೇಕು, ಅವರಿಗೆ ಸಲೈನ್ ಆಗಿರ್ಬೋದು ಅಥವಾ ಮಾತ್ರೆ ಕೊಡೋದಾಗಿರ್ಬೋದು ಅಥವಾ ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಈ ದಿಶೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮನೆಗಳಿಗೆ ಹೋಗಿ ನಮ್ಮ BSc ನರ್ಸಿಂಗ್ 10 ಜನ ಸಿಬ್ಬಂದಿ ಕ್ವಾಲಿಫೈಡ್ ಇರತಕ್ಕಂತ BSc ನರ್ಸಸ್ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ವೈದ್ಯರು ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್, ಸಲೈನ್ ಅನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ, ಕೇವಲ 500 ರೂಪಾಯಿ ದರದಲ್ಲಿ ಸೇವೆ ನೀಡಿ ವಾಪಸ್ ಬರಲಿದ್ದಾರೆ. ನಾವು ಸಾಕಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡಬಹುದು, ರೆಮಿಡಿಸಿವಿರ್ ಮಾಡಬಹುದು ಅಥವಾ ಮಷಿನ್ಗಳನ್ನು ತರಬಹುದು. ಆದರೆ ತಕ್ಷಣದಲ್ಲಿ ಕೌಶಲ್ಯ ಹೊಂದಿದ ಸಿಬ್ಬಂದಿ ಒದಗಿಸೋದು ಬಹಳ ಕಷ್ಟ. ಈ ದಿಶೆಯಲ್ಲಿ ಸರ್ಕಾರ ಬಹಳ ಕ್ಷಿಪ್ರಗತಿಯಲ್ಲಿ ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಆದಷ್ಟು ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಅಂದ ತಕ್ಷಣ ಇದು ಮಾರಣಾಂತಿಕ ಅಲ್ಲ ತಿಳ್ಕೊಂಡ್ಬಿಡ್ಬೇಕು. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬ ಹರಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆರಂಭಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಧ್ಯೇಯದಂತೆ ಎಷ್ಟು ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮನೋಬಲದಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಎದುರಿಸ್ತೀವಿ, ಅಷ್ಟು ಬೇಗ ಆರೋಗ್ಯವಂತರಾಗಿ ಸಮಾಜಕ್ಕೆ ನಾವು ಬದುಕಕ್ಕೆ ಸಾಧ್ಯ ಆದಂತ ಈ ದಿಶೆಯಲ್ಲಿ ತಮ್ಮೆಲ್ಲರಿಗೆ ನಾನು ಈ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ 2ನೇ ಅಲೆ ತಡೆಗಟ್ಟಲು ಜನರು ಅನಾವಶ್ಯಕವಾಗಿ ತಿರುಗಾಡುವುದನ್ನು ನಿಲ್ಲಿಸಬೇಕು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಆಮ್ಲಜನಕದ ಕೊರತೆ ಉಂಟಾಗಿಲ್ಲ ಎಂದು ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಕೊರೋನಾ 2ನೇ ಅಲೆ ತಡೆಗಟ್ಟಲು ಜನರು ಅನಾವಶ್ಯಕವಾಗಿ ತಿರುಗಾಡುವುದನ್ನು ನಿಲ್ಲಿಸಬೇಕು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಆಮ್ಲಜನಕದ ಕೊರತೆ ಉಂಟಾಗಿಲ್ಲ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಭಾರತೀಯ ಜೈನ್ ಸಂಘದಿಂದ ಪ್ರಾಣವಾಯು ಯಂತ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಗಾಳಿಯಿಂದಲೂ ರೋಗ ಹರಡುತ್ತದೆ ಎಂದು ತಜ್ಞರು ತಿಳಿಸಿದ್ದು, ಮನೆಯಲ್ಲಿ ಮಾಸ್ಕ್ ಧರಿಸಲು ಸಲಹೆ ನೀಡಿದ್ದಾರೆ. ಇಂತಹ ಕೊರೋನಾ 2ನೇ ಅಲೆ ತೀವ್ರತೆ ಅರಿತುಕೊಳ್ಳಬೇಕು, ಅನಾವಶ್ಯಕವಾಗಿ ತಿರುಗಾಟ ನಿಲ್ಲಿಸಬೇಕೆಂದರು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಆಮ್ಲಜನಕದ ಕೊರತೆ ಉಂಟಾಗಿಲ್ಲ. ಆದರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯಾಗುತ್ತಿರುವ ಕುರಿತು ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿದ್ದೇನೆ. ರೋಗದ ಲಕ್ಷಣ ಇರುವವರು ಹಾಗೂ ರೋಗಿಗಳ ಸಂಪರ್ಕಿತರು ತಪಾಸಣೆಗೆ ಒಳಗಾಗುವುದಲ್ಲದೆ ವರದಿ ಬರುವವರೆಗೆ ಮನೆಯಲ್ಲಿ ಯಾರ ಸಂಪರ್ಕಕ್ಕೆ ಬಾರದೆ ಪ್ರತ್ಯೇಕವಾಗಿ ಇರುವ ಮೂಲಕ ರೋಗ ಹರಡುವಿಕೆಗೆ ತಡೆ ಹಾಕಬೇಕು. ಇಂದು ಭಾರತೀಯ ಜೈನ್ ಸಂಘ ದಾನಿಗಳಿಂದ ವಿದೇಶದಿಂದ 50 ಪ್ರಾಣವಾಯು ಯಂತ್ರಗಳನ್ನು ರೋಗಿಗಳ ಉಪಯೋಗಕ್ಕಾಗಿ ತರಿಸಲಾಗಿದ್ದು, ರೋಗಿಗಳಿಗೆ ಸಹಾಯವಾಗಲಿದ್ದು ಸಂಘದ ಸೇವಾ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಬರಬಾರದು. ಪ್ರತಿಯೊಬ್ಬರು ವ್ಯಾಕ್ಸಿನ್ ಮಾಡುವ ಮೂಲಕ ನಾವು ಕೊರೋನಾ ತಡೆಗಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ವ್ಯಾಕ್ಸಿನ್ ಯಾಕಂದ್ರೆ ಭಾರತ ದೇಶದಲ್ಲಿರುವಂತಹ ಜನಸಂಖ್ಯೆ 130 ಕೋಟಿ ಜನಸಂಖ್ಯೆ. ಇವತ್ತು ಪ್ರತಿಯೊಂದು ರಾಜ್ಯದವರು, ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಫ್ರೀ ವ್ಯಾಕ್ಸಿನ್ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ವ್ಯಾಕ್ಸಿನ್ಗೆ ರಶ್ ಇರುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ನಮ್ಗೆ ವ್ಯಾಕ್ಸಿನ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನದಲ್ಲಿ ಅವಶ್ಯಕವಾಗಿ ಇಡೀ ದೇಶದ ಜನರಿಗೆ ವ್ಯಾಕ್ಸಿನ್ ಕೊಡುವಂತಹ ಸೌಲಭ್ಯ ಸರ್ಕಾರಗಳು ಮಾಡಿಕೊಡೇಕೊಡ್ತವೆ. ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಈಗಾಗಲೇ 2 ಕೋಟಿ ವ್ಯಾಕ್ಸಿನ್ಗಳು ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಬರ್ತಾವೆ, ಹಂತವಾಗಿ ಬರ್ತವೆ. ತಾವೆಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಇದು ಕೊರೋನಾ ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ. ಇವತ್ತು ಅಮೆರಿಕ ಮತ್ತು UK ಯಾವ ರೀತಿ ಕಂಟ್ರೋಲ್ ಬಂದಿದೆ, ಇಸ್ರೇಲ್, ಅಮೆರಿಕ ಮತ್ತು UK ಬರೀ ವ್ಯಾಕ್ಸಿನೇಷನ್ ಮೂಲಕ ಅವರು ಈ ಕೊರೋನಾ ಡಿಸೀಸನ್ನು ಕಂಟ್ರೋಲ್ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಮುಂದಿನ ದಿನದಲ್ಲಿ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಆ ನಿಟ್ಟಿನಲ್ಲಿ ನೀವು ಸಮಾಜವನ್ನು ತಿರುಗುವಂತ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ವ್ಯಾಕ್ಸಿನ್ ಕನ್ಸಂಟ್ರೇಟ್ ಆಗ್ತದೆ. ಮಾಮೂಲಿ ಅಲ್ಲ, ಇವತ್ತು ಸಿಂಗಾಪುರಿಂದ ಬಂದಂತ ಕನ್ಸಂಟ್ರೇಟ್ಗಳು ಇವು ಬಹುಶಃ ಇವತ್ತು ಚೈನಾದಿಂದ ತಂದರೆ ಇವತ್ತು 1 ಲಕ್ಷ 1 ಲಕ್ಷ
20,000 ಆಗ್ತಿತ್ತು. ಇವತ್ತು ಸಿಂಗಾಪುರಿಂದ ನಮ್ಮ BJS ಅಧ್ಯಕ್ಷರು ಇವತ್ತು ತಮ್ಮ ಪ್ರಯತ್ನದಿಂದ 50,000 ರೂಪಾಯಿ ಕೊಟ್ಟಿದ್ದಾರೆ. ಇದರ ದಾನಿಗಳು 50 ಜನ ದಾನಿಗಳು ಇದಕ್ಕೆ ಕೊಟ್ಟು ಬಹುಶಃ ಅತಿ ಶೀಘ್ರದಲ್ಲಿ 1 ಗಂಟೆಯಲ್ಲಿ ದಾನಿಗಳು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ 1 ಗಂಟೆಯಲ್ಲಿ 50 ಮೆಷಿನ್ಗಳು ನಮ್ಮ ರಾಯಚೂರು ಎಲ್ಲರೂ ನಾನು ಬಹಳ ಪ್ರೇರಣೆಯಾಗಿದ್ದೇನೆ ಮತ್ತು ಸಮಸ್ತ ರಾಯಚೂರಿನ ಜನರ ಪರವಾಗಿ ನಾನು ಎಲ್ಲರೂ ಬಲವಾಗಿ ನಮಸ್ಕಾರ ಹಾಕಲಿಕ್ಕೆ ಬಯಸ್ತೀವಿ. ಮುಂದಿನ ದಿನ ಇನ್ನೂ ಒಂದು 70-75 ಕನ್ಸಂಟ್ರೇಟ್ಗಳು ತರುವಂತ ಗುರಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಪ್ರತಿ ಗಂಟೆಗೆ 5 ಲೀಟರ್ ಕ್ವಾಂಟಿಟಿ ಆಫ್ ಆಕ್ಸಿಜನ್ ಹೋಗ್ಲಿಕ್ಕಿದೆ ಮತ್ತು ಪಲ್ಸ್ ಆಕ್ಸಿಮೀಟರ್ ವ್ಯವಸ್ಥೆ ಇದೆ ಮತ್ತು ಈ ನೆಬುಲೈಸೇಷನ್ ಈ ಅಸ್ತಮಾ ರೋಗಿಗಳಿಗೆ ನೆಬುಲೈಸರ್ ಕೊಡುವಂತ ವ್ಯವಸ್ಥೆಯೂ ಈ ಮೆಷಿನ್ ಅಲ್ಲಿದೆ. ಹಾಗಾಗಿ ಮಲ್ಟಿಪರ್ಪೋಸ್ ಆಕ್ಸಿಜನ್ ಕನ್ಸಂಟ್ರೇಟರ್ ಜೊತೆ ನೆಬುಲೈಸರ್ ಮತ್ತು ಆಕ್ಸಿಜನ್ ಪಲ್ಸ್ ಆಕ್ಸಿಮೀಟರ್ ವ್ಯವಸ್ಥೆ ಇದೆ. ಇಂತಹ ಮೆಷಿನ್ಗಳು ರಾಯಚೂರಿನಲ್ಲಿ ಬಹುಶಃ ಇರಲಿಕ್ಕಿಲ್ಲ. ಇವತ್ತು ಕನ್ಸಂಟ್ರೇಟರ್ಗಳು ರಾಯಚೂರಿಗೆ ಬಂದು ಪ್ರತಿದಿನ ನಾವು 50 ಪೇಷಂಟ್ಗಳನ್ನು ಮೇಂಟೆನೆನ್ಸ್ ಆಕ್ಸಿಜನ್ ನಲ್ಲಿ ಇಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ನಮ್ಮ ಹಾಸ್ಪಿಟಲ್ ಅಲ್ಲಿ ऑक्सीजन का जो इम्पोर्टेंस है वो भूल चुके थे. ये हवा में हमारे को फ्री में मिल रहा है करके हम समझ के उसको इम्पोर्टेंस नहीं दे रहे. एटलीस्ट विद दिस सब लोग ये समझेंगे कि ऑक्सीजन का इम्पोर्टेंस कितना है. घर के आजू बाजू में झाड़ लगाना या गांव के अंदर झाड़ लगाना, उसको मेंटेन करना. अगर हम जितने यहाँ आए हुए हैं और अपने आजू बाजू में अगर ये प्रण लेते हैं कि हमारे घर के बाजू में एटलीस्ट मैं 2 झाड़ लगाऊंगा, जो मेरा जनरेशन नहीं एटलीस्ट आगे का जनरेशन तो उसको देख लेगा और अपने देश का और अपने गांव का भला होएगा. धन्यवाद. BJS को ये फिर एक बार ये जितना काम करते हैं उसमें सब में पायनियर है और अच्छा काम ही कर रहे हैं. और हम रायचूर वासियों का अपना धर्म भी है कि ऐसे अच्छे काम में हम सब उनको सहयोग करें. इसमें मेजर सपोर्ट शिल्पा फाउंडेशन कर रहा है, विश्वविद्यालय कर रहा है और राजगीर डिस्ट्रिक्ट में हमसे बहुत बेहतरीन काम हुआ है और राजेश लोका ने बहुत जबरदस्त काम कर रहा है. 1 करोड़ सेंट्रल गवर्नमेंट से अवार्ड आया है. मामूली बात नहीं, को आने के लिए जितना खर्च किया उतना अवार्ड भी आया. सिर्फ आपका एक कंट्रीब्यूशन है जो हम कर रहे हैं. और अभी तालाब आम तालाब भी कर रहे हैं सर, वो उसका भी रिक्वेस्ट किया है उन्होंने. सर हम उनके घर की काम है. अध्यक्ष जी 10 करोड़ दी आम तालाब डेवलप का फंड है. वाटर बॉडी मेंटेन करने के लिए आम तालाब बहुत जरूरी है और एक लैंडमार्क प्लेस बनने वाला है. उसका कॉन्सेप्ट भी बहुत अच्छा है. सेंटर में गार्डन बनेगा. इनका आदेश है 10 करोड़ रुपीज है और हमारा BJS का सपोर्ट जो शिल्पा फाउंडेशन हम बात करके कैसे पैसे उसको करेंगे करके ये करता हूँ. मैं विनती करता हूँ कि थोड़ा मास्क तो दे दे. ಈ ಸಂದರ್ಭದಲ್ಲಿ ಎಸ್ ಕಮಲ್ ಕುಮಾರ್ ಜೈನ್, ದಿನೇಶ್ ದಫ್ತರಾಯ್, ಅಜಿತ್ ಸಂಚಿತಿ, ನರೇಶ್ ಬಿಹಾರ್, ಮಹೇಂದ್ರ ಭಂಡಾರಿ, ವಿಷ್ಣುಕಾಂತ್ ಭೂತಾದ್, ಡಾಕ್ಟರ್ ವೆಂಕಟೇಶ್ ನಾಯಕ್, ರಾಜೇಂದ್ರ ಕುಮಾರ್ ಶಿವಾಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೋವಿಡ್ ಹಿನ್ನೆಲೆಯಲ್ಲಿ ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ನಗರದ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ಅವರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಕೋವಿಡ್ ಹಿನ್ನೆಲೆಯಲ್ಲಿ ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ಅವರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಾಮಾನ್ಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕೋವಿಡ್ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿಗಳ ಮೂಲಕ ಹಣ್ಣು ಹಂಪಲು ಕಳುಹಿಸಲಾಯಿತು. ಶಾಂತಾ ಕುಲಕರ್ಣಿ ಅವರು ತಮ್ಮ ಸ್ವಂತ ಹಣದಲ್ಲಿಯೇ ಪ್ರತಿ ಸೋಮವಾರ ಭಿಕ್ಷುಕರಿಗೆ ಅನ್ನದಾನ ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿಲ್ಪಾ ಸೇರಿದಂತೆ ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಇದ್ದರು. ನಗರದ ಎರ್ಮರ್ಸ್ ಕೋವಿಡ್ ಸೆಂಟರ್ನಲ್ಲಿ ವೃದ್ಧೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದೆ. ನಗರದ ಎರಮರಸ್ ಕೋವಿಡ್ ಸೆಂಟರ್ನಲ್ಲಿ ವೃದ್ಧ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದೆ. ಮಾರೇಮ್ಮ 79 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ ಎಂದು ಗುರುತಿಸಲಾಗಿದೆ. ಕೇಂದ್ರ ಸ್ನಾನಗೃಹದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೃತಳ ಸಂಬಂಧಿಯೊಬ್ಬರು ಮೃತಪಟ್ಟಿದ್ದರಿಂದ ಮನನೊಂದಿದ್ದಳು ಎಂದು ಹೇಳಲಾಗಿದೆ. ಕಾರಣ ಖಚಿತವಾಗಿ ತಿಳಿದು ಬಂದಿಲ್ಲ. ಕೇಂದ್ರದಲ್ಲಿ ವೃದ್ಧೆಯೊಂದಿಗೆ ಮೊಮ್ಮಗ ಸಹಿತ ಇದ್ದ ಎಂದು ಹೇಳಲಾಗಿದೆ. ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರ ಗೊಂದಲದ ನಿರ್ಧಾರ. ಮಧ್ಯಾಹ್ನ ನಂತರವೂ ವ್ಯಾಪಾರ ವಹಿವಾಟು, ಟ್ರಾಫಿಕ್ ಜಾಮ್. ನಿಯಮ ಉಲ್ಲಂಘಿಸಿದ ವಾಹನಗಳ ವಶ, ಪೊಲೀಸರಿಂದ ಎಚ್ಚರಿಕೆ.
ಲಾಕ್ಡೌನ್ ಘೋಷಣೆ ಸಮಸ್ಯೆ, ಕೃಷಿ ಕೂಲಿ ಕಾರ್ಮಿಕರು ಬಡವರಿಗೆ ಆಹಾರ ಪರಿಹಾರ ನೀಡಲು ಬಿಎಸ್ಪಿ ಒತ್ತಾಯ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ, ಮತ್ತೆ 624 ಜನರಲ್ಲಿ ಸೋಂಕು ಪತ್ತೆ. ದಲಿತ ಸಂಘರ್ಷ ಸಮಿತಿಯಿಂದ ವಸತಿ ನಿಲಯ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ. ಭಾರತೀಯ ಜೈನ್ ಸಂಘದಿಂದ ಆಕ್ಸಿಜನ್ ವ್ಯವಸ್ಥೆ, ಜನರು ಎಚ್ಚರದಿಂದಿರಲು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ. ಮತ್ತು ಎರ್ಮರಸ್ ಕೋವಿಡ್ ಕೇಂದ್ರದಲ್ಲಿ ಮಹಿಳೆ ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿವರೆಗೆ. ಶಾಲೆಗೆ ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, देवीनगर रायचूर. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. AMS Computers, Sales and Service, 0% EMI Bajaj Finance available. AMS Computers, Sales and Service, beside SBI Bank, Station Road, Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು.